ಯಾರ್ಯಾರು ಕೆಲಸ ಮಾಡ್ತಾ ಇಲ್ಲಲ್ಲ ಹಾಕೊಂಡಿದ್ರಲ್ಲ, ಮುಖ್ಯಮಂತ್ರಿ ಅನೌನ್ಸ್ ಮಾಡಿದ್ರು, ಎಲ್ಲರೂ ಒಂದು ತಿಂಗಳಿಗೊಂದ್ಸರಿ ಎಲ್ಲರೂ ಸಭೆ ಮಾಡಬೇಕು, ಹೋಗಿ ಕುಂದುಕೊರತೆ ಸಭೆ ಮಾಡಬೇಕು ಪ್ರತಿ ತಿಂಗಳು, ಇದು ನನ್ನ ಪ್ರಮಾಣ ಅಂತ ಹೇಳಿದ್ರು. ಯಾವ ಮಂತ್ರಿನೂ ಹೋಗಿಲ್ಲ. ನನ್ನ ಹತ್ರ ರೆಕಾರ್ಡೇ ಇದೆ, ನನ್ನ ಹತ್ರ ವಿಜಯ ಕರ್ನಾಟಕ ಯಾವುದು ಬಂದಿತ್ತು. ಮಂತ್ರಿಗಳು ಒಂದೇ ತಿಂಗಳು ಹೋಗಿರೋದು, ಒಂದು ತಿಂಗಳು 80%, ಎರಡನೇ ತಿಂಗಳಲ್ಲಿ 32%, ಮೂರನೇ ತಿಂಗಳು ಪತ್ತೆ ಇಲ್ಲ, ಒಬ್ಬ ಮಿನಿಸ್ಟ್ರು ಪತ್ತೆ ಇಲ್ಲ. ಪಾಪ ಕಾಯ್ತಾ ಇದ್ದಾರೆ, ಮಂತ್ರಿಗಳಾಗಕ್ಕೆ ಬಹಳ ಜನ ಕಾಯ್ತಾ ಇದ್ದಾರೆ, ಏನೋ ಚೇಂಜ್ ಆಗ್ತೈತೆ ಚೇಂಜ್ ಆಗ್ತೈತೆ ಅಂತ, ಚೇಂಜ್ ಆಗ್ತೈತೆ ಅಂತ. ಅದೇ ರಾಜ್ಯಪಾಲರದೇ ನಾನು ಹೇಳ್ತಾ ಇರೋದು. ಅಲ್ಲ, ಸುನೀಲ್ ಹೇಳಿದಾರಲ್ಲ, ಕರಿಮಣಿ ಮಾಲೀಕ ಯಾರು ಅಂತ ಕೇಳಿದ್ದಾರೆ. ಅರ್ಥ ಅದರಿಂದ ಇಲ್ಲಿ ನಮಗೆ ಅನ್ಸಿರೋದು, ನಾನೇನು ಜ್ಯೋತಿಷಿ ಅಲ್ಲ, ಜ್ಯೋತಿಷ್ಯ ನಾನೇನು ನಂಬೋದು ಇಲ್ಲ, ಆದ್ರೆ ಇಲ್ಲಿ ನಡೀತಾ ಇರೋದು ಪೂರ್ತಿ ಜ್ಯೋತಿಷ್ಯದ ಮೇಲೆನೆ ನಡೀತಾ ಇರೋದು ಇಡೀ ಸದನ. ನೆನ್ನೆ ನೋಡ್ತಾ ಇದ್ದೀನಿ, ಇದು ಯಾವ್ದು 10-15 ಫಿಕ್ಸ್ ಮಾಡಿದ್ದಾರೆ. ಯಾಕೆ ಫಿಕ್ಸ್ ಮಾಡಿದ್ರಿ? ಸಿದ್ದರಾಮಯ್ಯ ಫಿಕ್ಸ್ ಮಾಡಿಲ್ಲ, 10-15 9 ಗಂಟೆಗೆ ಬೇಡ 10 ಮಾಡಿ ಅಂತ ಹೇಳಿ ನೀವೇ ಅಲ್ಲಿ ಒಪ್ಪಿ ಆಗ್ತದ. BSc ಅಲ್ಲಿ ಇವರು ಹೇಳಿದ್ದು 10 ಕಾಲಕ್ಕೆ ಮಾಡುವಂತ. ಅಲ್ಲ, ನೀವು ನಂಬ್ತೀರಾ ತಾನೇ ಸರ್? ನೋಡಿ, ಇಲ್ಲಿ ಫೋಟೋ ಇದೆ ಅವ್ರದೆಲ್ಲ, ಯಾರ್ಯಾರು ಮಂತ್ರಿಗಳು. 13% ಮಂತ್ರಿಗಳು, 13% ಮಂತ್ರಿಗಳು, 13% ಜನ ಮಾತ್ರ ಮಂತ್ರಿಗಳು ಜಿಲ್ಲಾ ಸಭೆಗಳನ್ನು ಮಾಡಿದ್ದಾರೆ. ಅದಾಲತ್ತು 13%, ಉಳಿದವರೆಲ್ಲ ನಾಲಾಯಕ ಅಂತಾರ. ಈ ನೆನ್ನೆನೂ ಕೂಡ ಚರ್ಚೆ ಆಯ್ತು, ಇರಲಿಲ್ಲ ಕರಿಮಣಿ ಮಾಲೀಕ, ಇದೇ ಅರ್ಧ ಗಂಟೆ ಓಡ್ತು. ನಮ್ಗೆ ಇನ್ನೂ ಅರ್ಥ ಆಗದೆ ಇರೋದು, ಇಲ್ಲಿ ಮೊನ್ನೆ ಯಾರೋ ಜ್ಯೋತಿಷಿ ಹೇಳ್ದ, ನನ್ಗೆ ಗೊತ್ತಾಗಲ್ಲ, ಅದೇನೋ ಶನಿ ಪವರ್ಫುಲ್ ಅಂತೆ. ಈಗ ಶನಿ ಪವರ್ಫುಲ್ ಇದ್ದಾಗ ಅಧಿಕಾರ ಸಿಗ್ಲೇಬೇಕಂತೆ. ಅಜಯ್ನವರು ಗೌರವ ಇದೆ ಅವ್ರ ಬಗ್ಗೆ, ಅವ್ರು ಹೇಳಿದ ಸಿಕ್ಕಬೇಕು ಅಂತ ಹೇಳಿದ್ದಾರೆ. ಮತ್ತೆ ನಮ್ಮ MLAಗಳು ಕೂಡ ಎದೋಳ್ರಪ್ಪ, ಕೈ ಎತ್ತದ ನೋಡ್ರಮ್ಮ ಮಂಡ್ಯದು, ಹೇಳ್ತಾನೆ ಅವ್ರೆ, ಆಗತ್ತೆ, ಯೋಗ ಇದೆ ಅಂತ. ಅವ್ರಿಗೆಲ್ಲ ಯೋಗ ಇರೋದು, ನಿಮಗೆ ಯೋಗ ಇರೋದು ಆಕ್ಚುಲಿ. ನೋಡಿ, ಇವತ್ತು ನಾನು ಹೇಳಿರ್ತೀನಿ, ಯೋಗ ನಿಮಗೆ ಇರೋದು, ಅದಾದ್ರೆ ನೀವು ಅಲ್ಲಿರ್ತೀರಾ, ಇಲ್ಲ ಅಂದ್ರೆ ಇಲ್ಲೇ ಖುಷಿಯಲ್ಲಿ ತೀರ್ಮಾನ ಮಾಡಿ. ಈಗ ನಿಮಗೆ ಅವಕಾಶ ಸಿಗಬೇಕು ಅಂದ್ರೆ ನೀವು ಸಂತೋಷ ಎಲ್ಲಾ ಕೆಲಸ ಮಾಡಿ ಮುಗಿಸಿರಿ. ನಮ್ಗೆ ನೀವು ದಿನ ಒಂದೊಂದು ಬಾಗಿಲು ಹುಡ್ಕೋದು, ಹೊಸದಸ್ತ ಮಾಡೋದು, ದಿನ ಫೋಟೋ ಒಳ್ಳೆ ಕೆಲಸ ಮಾಡ್ತಾವ್ರೆ ನೋಡಿದೀರಿ. ಅದು ಬಿಟ್ಟು ನೀವು ಅಲ್ಲೋಗ್ಲಿ ಅಂತಾನೆ, ಅದಕ್ಕೆ ನಮಗೂ ಚೇಂಜ್ ಅಂತಾನೆ ನಾವು ಕಾಯ್ತಾ ಇದ್ದೀವಿ. ಚೇಂಜ್ ಆಗ್ಲಿ, ಆ ಕರಿಮಣಿ ಮಾಲೀಕ ಯಾರು ಅನ್ನೋದು ನಮಗೂ ರಾಜ್ಯಕ್ಕೆ ಬೇಕಾಗಿದೆ, ನಮ್ಗೇನಲ್ಲ, ರಾಜ್ಯಕ್ಕೆ ಬೇಕಾಗಿದೆ. ಆಡಳಿತ ಸುಗಮವಾಗಿ ನಡಿಬೇಕು, ಆಡಳಿತ ವ್ಯವಸ್ಥೆ ಸರಿ ಹೋಗ್ಬೇಕು. ಯಾರು ಈ ಕರ್ನಾಟಕದ ಒಂದು ಸುಭದ್ರ ಆಡಳಿತ ಕೊಡ್ತಾರೆ ಅನ್ನೋದು ಜನಕ್ಕೆ ಬೇಕಾಗಿದೆ ಇವತ್ತು. ಪ್ರತಿನಿತ್ಯನೂ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ. ಇದೇ ಆಗೋದ್ರೆ ರಾಜ್ಯದ ಅಧಿಕಾರಿಗಳೇನ್ ಕೆಲಸ ಮಾಡ್ತಾರೆ? ನಿಮ್ಮ ಮನೆ ಯಾರು ಕೆಲಸ ನೋಡಿ. ಮೊದಲಕ್ಕೋಸ್ಕರ ನಾನು ಯಾರು ಕಲಾವಿದರ ಮೇಲೆ ಇದ್ದಾರೆ ಅವ್ರ ಮೇಲೆ ಈ ತರದ ಹೇಳಿಕೆ ಒಳ್ಳೇದಲ್ಲ. ಭಾಷೆ ಒಳ್ಳೇದಲ್ಲ, ನಿಮ್ ಹೃದಯ ಒಳ್ಳೇದಿರ್ಬೋದು, ಆದ್ರೆ ಭಾಷೆ ಒಳ್ಳೇದಲ್ಲ. ನೆಟ್ಟು ಬೋಲ್ಡ್ ಟೈಟ್ ಮಾಡ್ತೀನಿ ಅಂದ್ರೆ ಬಹಳ ರಾಂಗ್ ಮೆಸೇಜ್ ಹೋಗ್ತೈತೆ, ಲಾಂಗ್ ಪೀರಿಯಡ್ಗೆ ಉಳ್ಕೊಂಡ್ಬಿಡ್ತದೆ ಅದು. ನೋಡು, ನಿಮ್ ಫ್ರೆಂಡ್ ಹೇಳ್ತಾ ಇದ್ದಾರೆ ನೋಡಿ ಸರ್, ಇಂಥ ಭಾಷೆಗಳು ತಮಿಳುನಾಡು, ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕದ ಬಗ್ಗೆ ಮಾತಾಡಿ. ಅದರಿಂದ ಇಲ್ಲಿ ಕರ್ನಾಟಕದ ಭಾಷೆ ಯಾವತ್ತೂ ನಾವು ಕೇಳಿ